ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ರಿಲೇಟೆಡ್ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಸೊ ಸ್ಟೇಟ್ ವೆದರ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಆರ್ ಟ್ರೂ ಆರ್ ಫಾಲ್ಸ್. ಯಾವುದು ಸರಿ ಮತ್ತು ಯಾವುದು ತಪ್ಪನ್ನು ಕೇಳ್ತಿದ್ದಾರೆ. ಎರಡು ಸ್ಟೇಟ್ಮೆಂಟ್ ಇದೆ. ಮೊದಲನೇದಾಗಿ, ದ ಟರ್ಮ್ ಸಾಫ್ಟ್ವೇರ್ ಮೀನ್ಸ್ ಅ ಸೆಟ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮ್ ಫಂಕ್ಷನ್ಸ್ ಆ್ಯಂಡ್ ರಿಲೇಟೆಡ್ ಡಾಕ್ಯುಮೆಂಟ್. ಸೊ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂಥ ಮೊದಲನೇ ಹೇಳಿಕೆ ಇದು ಕೂಡ ಸರಿಯಾಗಿದೆ. ಇನ್ ಆರ್ಡರ್ ಟು ಫಂಕ್ಷನ್ ದ ಕಂಪ್ಯೂಟರ್ ಮಸ್ಟ್ ಹ್ಯಾವ್ ಬೋತ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್. ಕಂಪ್ಯೂಟರ್ ನಡಿಬೇಕಾದ್ರೆ ಅಲ್ಲಿ ಸಾಫ್ಟ್ವೇರ್ ಬೇಕು ಮತ್ತು ಹಾರ್ಡ್ವೇರ್ ಬೇಕು. ಸೊ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಎರಡು ಹೇಳಿಕೆಗಳು ಸರಿಯಾಗಿವೆ. ಸೊ ರೈಟ್ ಆನ್ಸರ್ ಈಸ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್. ದ ಮೇನ್ ಪ್ರಪೋಸ್ ಆಫ್ ಸಾಫ್ಟ್ವೇರ್ ಈಸ್ ಟು ಕನ್ವರ್ಟ್ ಡಾಟಾ ಇಂಟು. ಸೊ ಸಾಫ್ಟ್ವೇರ್ನ ಒಂದು ಮೂಲ ಕೆಲಸ ಏನಪ್ಪ? ಡಾಟಾ ಕನ್ವರ್ಟ್ ಮಾಡೋದು. ದ ಆನ್ಸರ್ ಈಸ್ ಬಿ, ಇನ್ಫಾರ್ಮೇಷನ್. ದ ಪ್ರೈಮರಿ ಪ್ರಪೋಸ್ ಆಫ್ ಸಾಫ್ಟ್ವೇರ್ ಈಸ್ ಟು ಟರ್ನ್ ಡಾಟಾ ಇಂಟು ಇನ್ಫಾರ್ಮೇಷನ್. ಸೊ ಸಾಫ್ಟ್ವೇರ್ ಏನು ಮಾಡುತ್ತೆ? ಡಾಟಾನ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡುತ್ತೆ. ವೆನ್ ದ್ಯಾಟ್ ಡಾಟಾ ಈಸ್ ಪ್ರೊಸೀಡ್ ಇಂಟು ಸೆಟ್ಸ್ ಅಕಾರ್ಡಿಂಗ್ ಟು ಕಂಟೆಸ್ಟ್, ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್. ಸೊ ಇದು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಮೆಂಟ್ ಬೈ ಸಾಫ್ಟ್ವೇರ್ in the context of computer? So answer is B, computers programs. Computer program is a sequence or set of instructions in a programming language for a computer to execute. Computer programs are one component of software which also includes documentation and other intangible components. A computer program in its human readable form is called source code. Okay, another question. An optical character reader. So ಇದಕ್ಕೆ ಕೇಳ್ತಾರೆ, ನೆನಪಿಟ್ಕೊಳ್ಳಿ, OCR, ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್, ಈಸ್ ಆ್ಯನ್ ಎಕ್ಸಾಂಪಲ್ ಆಫ್. ಸೊ ಇದು ಯಾವುದಕ್ಕೆ ಉದಾಹರಣೆ ಆಗಿದೆ? ಕೆಲವು ಪರೀಕ್ಷೆಯಲ್ಲಿ OMR ಅಂತ ಕೇಳ್ತಾರೆ, ಆಪ್ಟಿಕಲ್ ಮಾರ್ಕ್ ರೀಡರ್ ಅಥವಾ ಆಪ್ಟಿಕಲ್ ಮಾರ್ಕ್ ರಿಕಗ್ನೈಸರ್. ಸೊ ಇದು ನೆನಪಿರಲಿ, OMR ಅಥವಾ ಇದು OCR, ಅದು OMR. ರಿಕಗ್ನೈಜೇಷನ್ ಅಥವಾ ರೀಡರ್, ಅಲ್ಲಿ ಡಿಪೆಂಡ್ ಅಪಾನ್ ಆಪ್ಷನ್ಸ್ ಮೇಲೆ ರೈಟ್ ಆನ್ಸರ್ ಮಾಡಬೇಕು. ಸೊ ಇಲ್ಲಿ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್. ಸೊ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರು ಎದಕ್ಕೆ ಎಕ್ಸಾಂಪಲ್ ಆಗಿದೆ? ದಟ್ ಈಸ್ ಆನ್ಸರ್ ಬಿ, ಇನ್ಪುಟ್ ಯೂನಿಟ್. OCR ಸ್ಟ್ಯಾಂಡ್ಸ್ ಫಾರ್ ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನೈಜೇಷನ್. ದಿಸ್ ಈಸ್ ಇನ್ಪುಟ್ ಡಿವೈಸ್. OCR is the process that converts an image of text into a machine readable text format. ಸೊ ಇಮೇಜನ್ನು ಮಷಿನ್ಗೆ ಅರ್ಥ ಆಗೋ ರೀತಿಯೊಳಗೆ ಟೆಕ್ಸ್ಟ್ ಫಾರ್ಮೆಟಾಗಿ ಕನ್ವರ್ಟ್ ಮಾಡುತ್ತೆ. ಯಾವುದು? OCR, ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನೈಜೇಷನ್. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ, ಇಫ್ ಯು ಸ್ಕ್ಯಾನ್ ಅ ಫಾರ್ಮ್ ಆರ್ ಅ ರಿಸಿಪ್ಟ್. ಒಂದು ವೇಳೆ ನೀವು ಫಾರ್ಮ್ ಅಥವಾ ರಿಸಿಪ್ಟನ್ನು ಸ್ಕ್ಯಾನ್ ಮಾಡಿದಾಗ ಯುವರ್ ಕಂಪ್ಯೂಟರ್ ಸೇವ್ಸ್ ದ ಸ್ಕ್ಯಾನ್ ಆ್ಯಸ್ ಆ್ಯನ್ ಇಮೇಜ್ ಫೈಲ್. You can't use a text editor to edit, search or count the words in the image file. However, you can use OCR to convert the image into a text document with its contents stored as a text data. ಸೊ ನಾವು ಏನಾದರೂ ಇಮೇಜನ್ನು ಸ್ಕ್ಯಾನ್ ಮಾಡಿದಾಗ ಅವು ಮಷಿನ್ಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ, ಅದು ಇಮೇಜು, ಯಾಕಂದರೆ ಅದು ಟೆಕ್ಸ್ಟ್ ಫಾರ್ಮೆಟ್ನಾಗ ಇರಲಿಲ್ಲ. ಸೊ ಆ ಇಮೇಜಿನಲ್ಲಿ ಇರುವ ಮಾಹಿತಿಯನ್ನು ನಾವು ಹುಡುಕಬೇಕಾದ್ರೆ ಸೊ ಅವಾಗ ನಮ್ಗೆ OCR ಹೆಲ್ಪ್ ಆಗುತ್ತೆ. OCR ಇಟ್ ಸ್ಟ್ಯಾಂಡ್ಸ್ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. ಸೊ OCR ನಮಗೆ ಯೂಸ್ ಆಗುತ್ತೆ. ಸೊ OCR ಇಟ್ ಮೀನ್ಸ್ ಇಟ್ಸ್ ಅ ಇನ್ಪುಟ್ ಡಿವೈಸ್. ಇದೊಂದು ಇನ್ಪುಟ್ ಡಿವೈಸ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಆನ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇಟ್ ಮೀನ್ಸ್ CPU. ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟ್ಸ್ ಈಸ್ ಅ ಫಾಲ್ಸ್ ರಿಗಾರ್ಡಿಂಗ್ ಟು ದ ಕಂಟ್ರೋಲ್ ಯೂನಿಟ್. ಸೊ ಇಲ್ಲಿ ಸುಳ್ಳು ಇರುವ, ತಪ್ಪಾಗಿರೋ ಹೇಳಿಕೆ ಯಾವುದು? ಸೊ ಆನ್ಸರ್ ಈಸ್ ಬಿ. ಹಾಗಾದರೆ ಬಿ ತಪ್ಪಾಗಿದೆ ಅಂದರೆ ಅದನ್ನು ಹೊರತುಪಡಿಸಿ ಎಲ್ಲವೂ ಸರಿಯಾಗಿದೆ. ನಾವು ಕ್ವಶನ್ ಪೇಪರ್ ಎನಲೈಸ್ ಮಾಡ್ಕೊಳತ್ತು ನೋಡಬೇಕಾದ್ರೆ ಯಾವುದು ತಪ್ಪಾಗಿದೆ ಅಂತಾರೆ, ತಪ್ಪಾಗಿದ್ದನ್ನು ಬಿಟ್ಟುಬಿಡೋದು, ಸರಿಯಾಗಿರೋದನ್ನು ಓದ್ಕೋಬೇಕು. ಹಾಗಾದರೆ CPU ಸಂಬಂಧಪಟ್ಟಂಥ ಸರಿಯಾದ ಹೇಳಿಕೆಗಳು ACD. ಎ ಇಟ್ ಮೀನ್ಸ್ ಇಟ್ ರಿಸೀವ್ಸ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಮೆಮ್ರಿ, ಇಂಟರಪ್ಟ್ಸ್ ದೆಮ್ ಆ್ಯಂಡ್ ಡೈರೆಕ್ಟ್ಸ್ ಆಪರೇಷನ್ ಆಫ್ ದ ಕಂಪ್ಯೂಟರ್. C, it manages and coordinate all the units of the computer.
It is responsible for controlling the transfer of data and instruction between other units of the computer. So those are the true ಅವು ಸರಿಯಾಗಿವೆ. Next, the three main components of the digital computer system are. ಸೊ ಡಿಜಿಟಲ್ ಕಂಪ್ಯೂಟರ್ ಸಿಸ್ಟಮಲ್ಲಿ ಅತಿ ಮುಖ್ಯ ಅಂಶಗಳು ಯಾವಪ್ಪ ಅಂದಾಗೆ. ಸೊ ರೈಟ್ ಆನ್ಸರ್ ಈಸ್ ಬಿ. ಇಟ್ ಮೀನ್ಸ್ ಎ ಎಲ್ ಯು, ಸಿ ಪಿ ಯು ಆ್ಯಂಡ್ ಮೆಮ್ರಿ. ಎ ಎಲ್ ಯು ಅರ್ಥಮೆಟಿಕ್ ಬರ್ತದೆ. ಎ ಎಲ್ ಯು, ಸಿ ಪಿ ಯು ಅಂದರೆ ಗಣಿತ ಲೆಕ್ಕಾಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅಲ್ಲಿ ನಮ್ಮ ಕಂಪ್ಯೂಟರ್ನಲ್ಲಿ ಎ ಎಲ್ ಯು ಅವಶ್ಯ. ಸಿ ಪಿ ಯು ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟು. ಸೊ ಮೆಮ್ರಿ ಕಾರ್ಡ್. ಸೊ ಲೆಟ್ಸ್ ಸಿ. ನೋಡಿರಿ, ಎ ಎಲ್ ಯು, ಸಿ ಪಿ ಯು ಆ್ಯಂಡ್ ಮೆಮರಿ ಆರ್ ದ ಮೇಜರ್ ತ್ರೀ components of digital computer system. ALU is used to arithmetic and logical calculation. ALU ಎದಕ್ಕೆ ಯೂಸ್ ಆಗುತ್ತೆ? ಅರ್ಥಮೆಟಿಕ್ ಮತ್ತು ಲಾಜಿಕಲ್ ಕ್ಯಾಲ್ಕುಲೇಷನ್ ಲೆಕ್ಕಗಳನ್ನು ಮಾಡಲು. ಸಿ ಪಿ ಯು ಟು ಡೂ ಥ್ರೂ ಕಂಪ್ಯೂಟರ್ ಆ್ಯಂಡ್ ಮೆಮರಿ ಟು ಸ್ಟೋರ್ ಡಾಟಾ ಆ್ಯಂಡ್ ಇನ್ಸ್ಟ್ರಕ್ಷನ್. ಸೊ ಇದೆಲ್ಲ ಮಾಡೋಕ್ಕೆ ಸಿ ಪಿ ಯು ಬೇಕು. ಆಮೇಲೆ ಸ್ಟೋರ್ ಮಾಡೋಕ್ಕೆ ಮೆಮ್ರಿ ಕಾರ್ಡ್ ಬೇಕು. ಸೊ ನೆಕ್ಸ್ಟ್ ಕ್ವಶನ್. Which of the following is an integrated components of CPU and is generally used to store data and address during program execution? So right answer is B. Register. Register is a type of computer memory used by the CPU to quickly accept, store and transfer data and instructions that are being used immediately. So register ಎದಕ್ಕೆ ಯೂಸ್ ಆಗುತ್ತೆ? ಇಮಿಡಿಯೇಟಾಗಿ ವರ್ಕ್ ಮಾಡೋಕ್ಕೆ. The registers used by the CPU are often called processor registers in an integrated component of the CPU. Which unit of the computer helps in communication between the memory and the arithmetic logical unit? ಸೊ ಕಮ್ಯುನಿಕೇಷನ್ ಮಾಡಲು ಮೆಮ್ರಿ ಮತ್ತು ಅರ್ಥಮೆಟಿಕ್ ಮಧ್ಯೆ ಕೆಲಸ ಮಾಡುವ ಒಂದು ಯೂನಿಟ್ ಯಾವುದು ಅಂತ ಕೇಳ್ತಾರೆ. ಸೊ ರೈಟ್ ಆನ್ಸರ್ ಈಸ್ ಡಿ. ಸಿ ಸಿ ಯು. CCU, it means computer control unit or control unit. CU ಅಥವಾ CCU, computer control unit ಅಥವಾ control unit, is a circuitry in the CPU that directs operations within the computer processor. It allows monitoring of all parts of the computer such as the logic units, memory, input-output devices to know how to respond to instructions received from a program. ಸೊ ಮಧ್ಯವರ್ತಿಯಾಗಿ ಯಾವ ಕೆಲಸ ಮಾಡುತ್ತೆ ಅಂದರೆ CCU, ಕಂಟ್ರೋಲ್ ಯೂನಿಟ್ ಅಥವಾ ಕಂಪ್ಯೂಟರ್ ಕಂಟ್ರೋಲ್ ಯೂನಿಟ್. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ಟು ALU? ALU ಸಂಬಂಧಪಟ್ಟ ಹಾಗೆ ಯಾವುದು ತಪ್ಪಾದ ಹೇಳಿಕೆಯಾಗಿದೆ? ಸಿ ಹೇಳಿಕೆ ತಪ್ಪಾಗಿದೆ ಅಂದರೆ ಸರಿಯಾದ ಹೇಳಿಕೆಗಳು ಎ ಬಿ ಡಿ. ALU uses CPU registers for operations. ALU is one of the main component of the CPU. Then D. ALU performs both arithmetic and logic operations. Okay, next question. Find out whether the given statements are true or false. Reference to the CPU. CPUಗೆ ಸಂಬಂಧಪಟ್ಟ ಹಾಗೆ ತಪ್ಪಾದ ಮತ್ತು ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳ್ತಾರೆ. ಸೊ ಆನ್ಸರ್ ಈಸ್ ಬಿ. ಫಸ್ಟ್ ಒನ್ ಈಸ್ ದ ಟ್ರೂ, ಸೆಕೆಂಡ್ ಒನ್ ಈಸ್ ಫಾಲ್ಸ್. ಹಾಗಾದರೆ ಫಸ್ಟ್ ಒನ್ ಏನು? ಇಟ್ ಈಸ್ ಮೇಡ್ ಅಪ್ ಆಫ್ ರಿಜಿಸ್ಟರ್, ಮೆಮ್ರಿ, ಕಂಟ್ರೋಲ್ ಯೂನಿಟ್ ಆ್ಯಂಡ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. CPU ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಲಾಜಿಕ್ ಹಾಗೂ ರಿಜಿಸ್ಟರ್ ಮೆಮರಿಯಿಂದ ಮಾಡಲ್ಪಟ್ಟಿದೆ. ಸೊ ಇದು ಸರಿಯಾದ ಹೇಳಿಕೆ. ತಪ್ಪಾದ ಹೇಳಿಕೆಯನ್ನು ನಾವು ನೋಡೋದೇ ಬೇಡ. ವೈ ಆರ್ ವೇಸ್ಟಿಂಗ್ ಅವರ್ ಟೈಮ್? ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ CPU, Central Processing Unit, is the computer's part that retrieves and executes information. The CPU is essentially the brain of the CAD. CAD means Computer Aided Design System.
computer aided design. It consists of an arithmetic logic unit ALU. ಸೊ ಇದು ನೆನಪಿಟ್ಕೊಳ್ಳಿ, ALU ಅನ್ನೋದು ನೆನಪಿಟ್ಕೊಳ್ಳಿ, ಕೇಳ್ತಿರ್ತಾರೆ, ಹಲವಾರು ಎಕ್ಸಾಮ್ಗಳು ಕೇಳಿದ್ದಾರೆ. ALU ಇಟ್ ಮೀನ್ಸ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಇದು ಎಲ್ಲಿರುತ್ತೆ? CPU ಒಳಗಡೆ ಇರುತ್ತೆ. ಇದು ಎದಕ್ಕೆ ಯೂಸ್ ಆಗುತ್ತೆ? ಲೆಕ್ಕಗಳನ್ನು ಮಾಡಲು, ಲಾಜಿಕ್ ಇರುವಂಥ ಲೆಕ್ಕಗಳು ಅಥವಾ ಲೆಕ್ಕಗಳನ್ನು ಮಾಡಲು ಯೂಸ್ ಆಗುತ್ತೆ. ದೆನ್ ಕಂಟ್ರೋಲ್ ಯೂನಿಟ್ CU. ಓಕೆ, ಸೊ ಮುಂದಿನ ವಿಡಿಯೋನಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳನ್ನು ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.